ಗಣಿನಾಡು ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತ ಜಿಲ್ಲೆ. ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ, ಅಂದ್ರೆ ಅಕ್ರಮ ಮರಳು ಸಾಗಾಟವನ್ನ ನೋಡಿದ್ವಿ, ಅಕ್ರಮ ಮದ್ಯ ಮಾರಾಟವನ್ನ ನೋಡಿದ್ವಿ. ಇದೀಗ ಅಕ್ರಮ ಜಲ್ಲಿಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ ಮಾಡಿದ್ದಾರೆ. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಸುಮಾರು 15ಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಾ ಇದ್ರು. ಅದು ಎಲ್ಲಿಂದ ಅಂದ್ರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ಲಾರಿಗಳನ್ನ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಸುಮಾರು 15 ಲಾರಿಗಳನ್ನ, ಈಗ 15 ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿಕಲ್ಲನ್ನ ಆಂಧ್ರದಲ್ಲಿ ಅಂದ್ರೆ ಆ ಜಲ್ಲಿಕಲ್ಲನ್ನ ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಿದ್ರು. ಅದರ ಒಂದು ದೊಡ್ಡ ಜಾಲವನ್ನ ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಒಂದು ಲಿಮಿಟೇಷನ್ ಇರುತ್ತೆ. ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನ ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ. ಆದ್ರೆ ಈ ಲಾರಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಂದು ಈ ಏನು ಟಿಪ್ಪರ್ನ ಹಿಂಬದಿ ಇದೆ, ಅದರ ಮೇಲ್ಭಾಗದಲ್ಲಿ ಸುಮಾರು 3ರಿಂದ 4 ಅಡಿಯಷ್ಟು ಎತ್ತರಕ್ಕೆ ಜಲ್ಲಿಕಲ್ಲನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಲೋಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಾಗಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ, ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಕಟ್ಟಿಲ್ಲ. ಅಂದ್ರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಕಲ್ಲುಗಳನ್ನ ಜಲ್ಲಿಕಲ್ಲನ್ನ ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ, ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ಸುಮಾರು 15ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನ ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ಅಂದ್ರೆ ನಾವು ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ, ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು, ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನ ಅಥವಾ ಮನೆ ಕಟ್ತಕ್ಕಂಥ ಜನರ ಸುಲಿಗೆಯನ್ನ ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನ ಸೀಸ್ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಈಗ ಕೊನೆಯದಾಗಿ ಅಂದ್ರೆ ಈಗಲಾದ್ರೂ ಪೊಲೀಸರು ಎಚ್ಚೆತ್ತು ಈ ಒಂದು ಅಕ್ರಮ ಏನು ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿರುವಂತ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗೇನು ಲಾರಿಗಳನ್ನ ನೀವು ನೋಡ್ತಿದ್ದೀರಿ ಈ ದೃಶ್ಯದಲ್ಲಿ, ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು, ಈ ಲಾರಿಯ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನ ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ. ಈಗ RTO ಫೈನ್ ಹಾಕ್ಬೋದು, ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು. ಬೇರೆ ಒಂದು 2-3 ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ. ಯಾಕಾಗಿ ಅಂದ್ರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ. ಆತ ರಾಜಕಾರಣಿಗಳ ಆತ್ಮೀಯ ಅನ್ನೋದು, ಅಂದ್ರೆ ಅವರ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಆ ಕಿಂಗ್ ಪಿನ್ ಇದ್ದಾರೆ ಯಾರು, ಆತನನ್ನ ಬಂಧಿಸಬೇಕು. ಆತನ ಮೂಲಕ ಇದೇ ರೀತಿಯಾಗಿ ಪದೇ ಅಕ್ರಮವಾದ ಒಂದು ಜಲ್ಲಿಕಲ್ಲುಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ. ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ಬಂಧನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತ ಜಿಲ್ಲೆ. ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ, ಅಂದ್ರೆ ಅಕ್ರಮ ಮರಳು ಸಾಗಾಟವನ್ನ ನೋಡಿದ್ವಿ, ಅಕ್ರಮ ಮದ್ಯ ಮಾರಾಟವನ್ನ ನೋಡಿದ್ವಿ. ಇದೀಗ ಅಕ್ರಮ ಜಲ್ಲಿಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ ಮಾಡಿದ್ದಾರೆ. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಸುಮಾರು 15ಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಾ ಇದ್ರು. ಅದು ಎಲ್ಲಿಂದ ಅಂದ್ರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ಲಾರಿಗಳನ್ನ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಸುಮಾರು 15 ಲಾರಿಗಳನ್ನ, ಈಗ 15 ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿಕಲ್ಲನ್ನ ಆಂಧ್ರದಲ್ಲಿ ಅಂದ್ರೆ ಆ ಜಲ್ಲಿಕಲ್ಲನ್ನ ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಿದ್ರು. ಅದರ ಒಂದು ದೊಡ್ಡ ಜಾಲವನ್ನ ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಒಂದು ಲಿಮಿಟೇಷನ್ ಇರುತ್ತೆ. ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನ ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ. ಆದ್ರೆ ಈ ಲಾರಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಂದು ಈ ಏನು ಟಿಪ್ಪರ್ನ ಹಿಂಬದಿ ಇದೆ, ಅದರ ಮೇಲ್ಭಾಗದಲ್ಲಿ ಸುಮಾರು 3ರಿಂದ 4 ಅಡಿಯಷ್ಟು ಎತ್ತರಕ್ಕೆ ಜಲ್ಲಿಕಲ್ಲನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಲೋಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಾಗಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ, ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಕಟ್ಟಿಲ್ಲ.
ಅಂದ್ರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಕಲ್ಲುಗಳನ್ನ ಜಲ್ಲಿ ಕಲ್ಲನ್ನ ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ಸುಮಾರು 15ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನ ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿ ಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ಅಂದ್ರೆ ಆ, ನಾವು ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ, ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು, ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನ ಅಥವಾ ಮನೆ ಕಟ್ಸ್ತಕ್ಕಂಥ ಜನರ ಸುಲಿಗೆಯನ್ನ ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನ ಸೀಸ್ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಈಗ ಕೊನೆಯದಾಗಿ ಅಂದ್ರೆ ಈಗಲಾದ್ರೂ ಪೊಲೀಸರು ಎಚ್ಚೆತ್ತು ಈ ಒಂದು ಅಕ್ರಮ ಏನು ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ರು ಅಂತ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಈಗೇನು ಲಾರಿಗಳನ್ನ ನೀವು ನೋಡ್ತಿದ್ದೀರಿ ಈ ದೃಶ್ಯದಲ್ಲಿ, ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು, ಈ ಲಾರಿಯಲ್ಲ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನ ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ. ಈಗ RTO ಫೈನ್ ಹಾಕ್ಬೋದು, ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು, ಬೇರೆ ಒಂದು 2-3 ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ. ಯಾಕಾಗಿ ಅಂದ್ರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ, ಆತ ರಾಜಕಾರಣಿಗಳ ಆತ್ಮೀಯ ಅನ್ನೋದು, ಅಂದ್ರೆ ಅವರ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಆ ಕಿಂಗ್ ಪಿನ್ ಇದ್ದಾರೆ ಯಾರು, ಆತನನ್ನ ಬಂಧಿಸಬೇಕು. ಆತನ ಮೂಲಕ ಇದೇ ರೀತಿಯಾಗಿ ಪದೇ ಅಕ್ರಮವಾದ ಒಂದು ಜಲ್ಲಿಕಲ್ಲುಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ. ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ಬಂಧನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಡಿನಾಡು ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತ ಜಿಲ್ಲೆ. ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ, ಅಂದ್ರೆ ಅಕ್ರಮ ಮರಳು ಸಾಗಾಟವನ್ನ ನೋಡಿದ್ವಿ, ಅಕ್ರಮ ಮದ್ಯ ಮಾರಾಟವನ್ನ ನೋಡಿದ್ವಿ. ಇದೀಗ ಅಕ್ರಮ ಜಲ್ಲಿಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ ಮಾಡಿದ್ದಾರೆ. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಸುಮಾರು 15ಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಾ ಇದ್ರು. ಅದು ಎಲ್ಲಿಂದ ಅಂದ್ರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ಲಾರಿಗಳನ್ನ ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಸುಮಾರು 15 ಲಾರಿಗಳನ್ನ, ಈಗ 15 ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿಕಲ್ಲನ್ನ ಆಂಧ್ರದಲ್ಲಿ ಅಂದ್ರೆ ಆ ಜಲ್ಲಿಕಲ್ಲನ್ನ ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಿದ್ರು. ಅದರ ಒಂದು ದೊಡ್ಡ ಜಾಲವನ್ನ ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಒಂದು ಲಿಮಿಟೇಷನ್ ಇರುತ್ತೆ, ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನ ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಈ ಲಾರಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಂದು ಏನು ಟಿಪ್ಪರ್ನ ಹಿಂಬದಿ ಇದೆ, ಅದರ ಮೇಲ್ಭಾಗದಲ್ಲಿ ಸುಮಾರು 3-4 ಅಡಿಯಷ್ಟು ಎತ್ತರಕ್ಕೆ ಜಲ್ಲಿಕಲ್ಲನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಲೋಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಾಗಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಕಟ್ಟಿಲ್ಲ. ಅಂದ್ರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಕಲ್ಲುಗಳನ್ನ ಜಲ್ಲಿಕಲ್ಲನ್ನ ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ಸುಮಾರು 15ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನ ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ಅಂದ್ರೆ ನಾವು ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ, ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು, ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನ ಅಥವಾ ಮನೆ ಕಟ್ಸ್ತಕ್ಕಂಥ ಜನರ ಸುಲಿಗೆಯನ್ನ ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನ ಸೀಸ್ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಈಗ ಕೊನೆಯದಾಗಿ ಅಂದ್ರೆ ಈಗಲಾದ್ರೂ ಪೊಲೀಸರು ಎಚ್ಚೆತ್ತು ಈ ಒಂದು ಅಕ್ರಮ ಏನು ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ರು ಅಂತ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಈಗೇನು ಲಾರಿಗಳನ್ನ ನೀವು ನೋಡ್ತಿದ್ದೀರಿ ಈ ದೃಶ್ಯದಲ್ಲಿ, ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು, ಈ ಲಾರಿಯಲ್ಲ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನ ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ. ಈಗ RTO ಫೈನ್ ಹಾಕ್ಬೋದು, ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು,
ಬೇರೆ ಬೇರೆ ಒಂದು 2-3 ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ. ಯಾಕಾಗಿ ಅಂದರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ. ಆತ ರಾಜಕಾರಣಿಗಳ ಆತ್ಮೀಯ ಅನ್ನೋದು, ಅಂದರೆ ಅವರ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಕಿಂಗ್ ಪಿನ್ ಇದ್ದಾರೆ ಯಾರು, ಆತನನ್ನು ಬಂಧಿಸಬೇಕು. ಆತನ ಮೂಲಕ ಇದೇ ರೀತಿಯಾಗಿ ಪದೇ ಪದೇ ಅಕ್ರಮವಾದ ಒಂದು ಜಲ್ಲಿಕಲ್ಲುಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ. ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ನ ಬಂಧನ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.